ಬಳ್ಳಾರಿ ತಾಲೂಕು ಕೃಷಿ ಇಲಾಖೆ, ಬಳ್ಳಾರಿ ಜಿಲ್ಲೆ ಕೃಷಿ ಇಲಾಖೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಘಟಕ 2.0. ಪರ್ಯಾಯ ಬೆಳೆ ವ್ಯವಸ್ಥೆಗಳು ಮತ್ತು ಪಶುಸಂಗೋಪನೆಯ ಮೂಲಕ ಹವಾಮಾನ ವೈಪರೀತ್ಯ ಮತ್ತು ಬರಗಾಲದ ಅಪಾಯಗಳನ್ನು ಎದುರಿಸೋದು ಮತ್ತು ರೈತರ ಆದಾಯವನ್ನು ಭದ್ರಪಡಿಸೋದು. ಸಮರ್ಥ ನೀರು ಕೊಯ್ಲು, ಮಣ್ಣಿನ ತೇವಾಂಶ ಸಂರಕ್ಷಣೆ ಹಾಗೂ ಯೋಜನೆಯ ಸದಸ್ಯರಿಗೆ ಸಮಾನ ಆಧಾರದ ಮೇಲೆ ನೆಲ ಮತ್ತು ಮೇಲ್ಮೈ ನೀರಿನ ಸಂಪನ್ಮೂಲಗಳ ಬಳಕೆ ಒದಗಿಸುವುದು. ಯೋಜನಾ ಪ್ರದೇಶಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಅತ್ಯುತ್ತಮ ಮತ್ತು ಸಮರ್ಥನೀಯ ಬಳಕೆಯ ಮೂಲಕ ವಿವಿಧ ಬೆಳೆಗಳು, ಜಾನುವಾರು, ಮೀನುಗಾರಿಕೆ ಮತ್ತು ಉತ್ಪಾದನಾ ವ್ಯವಸ್ಥೆಗಳ ತೀವ್ರತೆ ಮತ್ತು ಉತ್ಪಾದಕತೆಯನ್ನ ಸುಧಾರಿಸುವುದು. ಆಸ್ತಿರಹಿತ ಯೋಜನೆಯ ಸದಸ್ಯರನ್ನ ಗುರುತಿಸುವುದು ಮತ್ತು ಪರ್ಯಾಯ ಜೀವನೋಪಾಯದ ಅವಕಾಶಗಳನ್ನು ಉತ್ತೇಜಿಸುವುದು. ಬಳಕೆದಾರರ ಗುಂಪುಗಳನ್ನು ರಚಿಸುವ ಮೂಲಕ ಅವರಿಗೆ ಅಂತರ್ಜಲ, ಮಣ್ಣು, ಸಮುದಾಯ ಸಂಪನ್ಮೂಲಗಳಂತಹ ಇತ್ಯಾದಿ ನೈಸರ್ಗಿಕ ಸಂಪನ್ಮೂಲಗಳು, ಆಸ್ತಿಗಳ ನಿರ್ವಹಣೆಯಲ್ಲಿ ನಿರಂತರ ಜವಾಬ್ದಾರಿಗಳನ್ನು ವರ್ಗಾಯಿಸುವುದು. ಸ್ಥಳೀಯ ಜ್ಞಾನ ಮತ್ತು ವಸ್ತುಗಳ ಲಭ್ಯತೆಯ ಆಧಾರದ ಮೇಲೆ ಸರಳ, ಬಳಸಲು ಸುಲಭ ಮತ್ತು ಕೈಗೆಟುಕುವ ತಂತ್ರಜ್ಞಾನಗಳು ಮತ್ತು ಅಭ್ಯಾಸಗಳನ್ನು ಉತ್ತೇಜಿಸುವುದು. ಆದಾಯವನ್ನು ಉತ್ಪಾದಿಸುವ ಅವಕಾಶಗಳಿಗೆ ಹೆಚ್ಚಿನ ಉತ್ತೇಜನ ನೀಡುವುದು. ರೈತ ಉತ್ಪಾದಕರ ಸಂಸ್ಥೆಗಳನ್ನು ರಚಿಸುವುದು, ಬಲವರ್ಧಿಸುವುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಘಟಕ 2.0. ನಮ್ಮ ಬಳ್ಳಾರಿ ತಾಲೂಕಿಗೆ ಜಲಾನಯನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 5,000 ಹೆಕ್ಟೇರ್ ಪ್ರದೇಶವು ಇಲ್ಲಿ ನಮ್ಮ ಬಳ್ಳಾರಿ ತಾಲೂಕಿನ ರೂಪನಗುಡಿ ಹೋಬಳಿಯ ಪಿಡಿಹಳ್ಳಿ, ವೈಕಗ್ಗಲ್, ಸ್ವಲ್ಪ ಭಾಗ ಚಳುಗುರ್ಕಿ, ಜೋಳದ ರಾಶಿ, ಮೀನಹಳ್ಳಿ ಹಾಗೂ ಸಿರಿಗಿನಮಳ ಗ್ರಾಮಗಳಲ್ಲಿ ಚಾಲ್ತಿಯಲ್ಲಿರುತ್ತದೆ. ನಾವು ಅಮೃತ್ ಸ್ಟಾಲ್ಗಳನ್ನು ಸಹಿತ ಬಹಳ ಇಂಟ್ರೆಸ್ಟಾಗಿ ಮಾಡ್ಕೊಳ್ಳೋರು, ವ್ಯಾಪಾರ ಮಾಡಿಕೊಂಡು ತಾವು ಅಭಿವೃದ್ಧಿ ಹೊಂದಬೇಕು ಅನ್ನೋರಿಗೆ ಅಮೃತ್ ಸ್ಟಾಲ್ಗಳನ್ನ ಸಹಿತ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಒಬ್ಬರು ಹೋಟೆಲ್ ಮಾಡ್ಕೊಂಡಿದ್ದಾರೆ, ಅದನ್ನೇ ಹೋಟೆಲ್ ಟೈಪ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರು ಜೆರಾಕ್ಸ್ ಮಿಷಿನ್ ಅದನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಅವರು ಡೈಲಿ ಅದೇ ವ್ಯಾಪಾರ ಮಾಡಿಕೊಂಡು ಆರ್ಥಿಕವಾಗಿ ಬಲಗೊಳ್ತಾ ಇದ್ದಾರೆ. ಹಾಗಾಗಿ ಈ ಯೋಜನೆಯಲ್ಲಿ ಒಂದಲ್ಲ ಒಂದು ಘಟಕದಲ್ಲಿ ಈಗ ಫಾರ್ ಎಕ್ಸಾಂಪಲ್ಲು ನಾವು ಇದರೊಳಗೆ ಅವರಿಗೆ ರೋಟಿ ಮಾಡುವ ಯಂತ್ರವನ್ನು ಸಹಿತ ಕೊಟ್ಟಿವಿ ಮತ್ತು ಹಿಟ್ಟು ಮಾಡುವ ಯಂತ್ರವನ್ನು ಸಹಿತ ಕೊಟ್ಟಿವಿ. ಹಾಗಾಗಿ ಎಷ್ಟೋ ಜನರು ರೊಟ್ಟಿ ಸಹಿತ ಮಾಡಿ ಅದನ್ನು ಹೊರಗಡೆ ಮಾರ್ಕೆಟಲ್ಲಿ ಮಾರಾಟ ಮಾಡಿ ಹಣವನ್ನು ಗಳಿಸ್ತಾ ಇದ್ದಾರೆ. ಇದಲ್ಲದೆ ನಾವು ಟೈಲರಿಂಗ್ ಟ್ರೈನಿಂಗು ಸಹಿತ ಕೊಟ್ಟಿರೋದ್ರಿಂದ ಎಷ್ಟೋ ಜನ ಟೈಲರಿಂಗ್ ಶಾಪ್ ಇಟ್ಕೊಂಡು, ಈಗ ನಾನು ಈಗಾಗಲೇ ಮೊದಲೇ ಹೇಳಿದ್ದೆ, ಸೀಡ್ ಮನಿ ಒಬ್ಬರು ಟೈಲರಿಂಗ್ ಮಾಡೋರೆ 20,000 ಅವ್ರು ತೊಗೊಂಡಿದ್ದಾರೆ. ಎಣ್ಣೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ಸ್ಗಳನ್ನ ಅದನ್ನು ಸಹಿತ ಕೆಲವು ರೈತರುಗಳು ತೊಗೊಂಡಿದ್ದಾರೆ. ನಮ್ಮ ಹೆಸರು ಗಿರಿಜಾ. ನಮ್ಮ ಊರ ಹೆಸರು ಪರಮದೇವನಹಳ್ಳಿ. ನಮ್ಮದು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು. ಕೃಷಿ ಇಲಾಖೆಯಿಂದ 44,000 ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಸೆಡ್ಡು ಮಾಡ್ಕೊಂಡಿದ್ದೇವೆ. ನಮಗೆ ಇದಕ್ಕಿಂತ ಮುಂಚೆಗೆ ನಾವು ಒಳಗೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಅದರಿಂದ ದೊಡ್ಡದಾಗಿ ಮಾಡ್ಕೋಬೇಕಂದ್ರೆ ನಮ್ಮ ಹತ್ರ ಹಣ ಇರುತ್ತಿರಲಿಲ್ಲ. ಅದರಿಂದ ₹1,00,000 ಸಾಲ ತೊಗೋಬೇಕಂದ್ರೆ ಭಾಳ ಕಷ್ಟವಾಗಿತ್ತು. ಅದರಿಂದ ನಮಗೆ ಬಡ್ಡಿ ಕಟ್ಟೋಕ್ಕೆ ಆಗ್ತಿಲ್ಲ. ನಮ್ಮ ಸಂಸಾರ ಕಷ್ಟವಾಗಿತ್ತು. ಆದ್ದರಿಂದ ನಮಗೆ ಕೃಷಿ ಜನಕ್ಕೆ ಗೊತ್ತಾಗ್ತಿದ್ದಿಲ್ಲ. ಆದ್ದರಿಂದ ನಮಗೆ 44,000 ಕೊಟ್ಟಿದ್ದಕ್ಕೆ ನಮಗೆ ಆದರೆ ಇನ್ನೊಂದು ಸ್ವಲ್ಪ ಹಣ ಹಾಕಿ ನಾವು ಚಿಕ್ಕದಾಗಿ ಸೆಡ್ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ನಮಗೆ ಕೃಷಿ ಇಲಾಖೆಯಿಂದ ಹಣ ಕೊಟ್ಟಿರೋದಕ್ಕೆ ಭಾಳ ಉಪಕಾರವಾಯಿತು. ನಾವು ಇದಕ್ಕಿಂತ ಮುಂಚೆಗೆ ಮನೆಗೆ ಇಟ್ಟಿದ್ದೇವೆ. ಅದರಿಂದ 4 ಮಂದಿಗೆ ಗೊತ್ತಾಗಲಿಲ್ಲ. ಆದ್ದರಿಂದ ಸ್ಕೂಲ್ ಎದುರುಗಡೆ ಸೆಡ್ ಮಾಡಿಸ್ಕೊಂಡಿರೋದ್ರಿಂದ ಸ್ಕೂಲ್ ಎದುರುಗಡೆ ನಮ್ಮ ಮನೆ ಇರೋದ್ರಿಂದ ನಾವು ಅವಾಗ ಬರೀ ಟೈಲರಿಂಗ್ ಒಂದೇ ಮಾಡ್ತಿದ್ದೀವಿ. ಆದ್ದರಿಂದ ನಮ್ಗೆ ಇಂಪ್ರೂವ್ ಆಗ್ತಿದ್ದಿಲ್ಲ. ಈಗ ಹೊರಗಡೆ ಸೆಡ್ ಮಾಡ್ಸೋದ್ರಿಂದ ನಮಗೆ ಬುಕ್ಸು, ಪೆನ್ನು, ಪೆನ್ಸಿಲು, ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ತಾಯಿದ್ದೀವಿ. ಅದರಿಂದ ಟೈಲರಿಂಗ್ ವ್ಯಾಪಾರ ಇದು ಮಾಡ್ತಾಯಿದ್ದೀವಿ, ಬಟ್ಟೆ ಹೊಲಿತಾಯಿದ್ದೀವಿ. ಆದ್ದರಿಂದ ಎಲ್ಲ ಇದಾಗಿದೆ. ಹಿಂದೆ ಆರ್ಥಿಕ ಪರಿಸ್ಥಿತಿಗಿಂತ ಇವಾಗ ಸ್ವಲ್ಪ ಚೆನ್ನಾಗಿದ್ದೀವಿ. ಮೊದಲು ಭಾಳ ಕಷ್ಟವಾಗಿತ್ತು. ಆದ್ದರಿಂದ ಇವಾಗ ನಾವು ಸ್ವಂತವಾಗಿ ಬಿಸ್ನೆಸ್ ಮಾಡೋದ್ರಿಂದ ನಮ್ಮ ಖರ್ಚು, ಮಕ್ಳ ಖರ್ಚು, ನಮ್ಮ ಖರ್ಚು ನಾವೇ ನೋಡ್ಕೊತಿದ್ದೀವಿ. ಮೊದಲು ನಮ್ಮ ಯಜಮಾನ್ರು ಕೇಳಬೇಕಾಗಿತ್ತು ₹100 ಖರ್ಚಿಗಾಗಲಿ. ಆದರೆ ಈಗ ನಾವು ಸ್ವಂತವಾಗಿ ಮಾಡ್ಕೊಂಡಿದ್ದರಿಂದ ನಾವು ಮನೆ ಖರ್ಚಿಗೆ ನಾವೇ ನೋಡ್ಕೊತಿದ್ದೀವಿ. ಆದ್ದರಿಂದ ನಮ್ಮ ಥರ ಇನ್ನು ಹೆಣ್ಮಕ್ಳು ಆಗಬೇಕಂತಂದು ಹಾರೈಸ್ತೇನೆ. ನಾನು ಮನೆಯ ಕೆಲಸ ಹಾಗೂ ಈಗ ಸಣ್ಣ ಪುಟ್ಟ ಕೆಲಸ ಟೈಲರಿಂಗ್ ಮಾಡಿ ಚೆನ್ನಾಗಿದ್ದೇನೆ.
ನನಗೆ ಸಹಾಯ ಕೊಟ್ಟಂಥ ಕೃಷಿ ಇಲಾಖೆ ಜಲನ ಅಭಿವೃದ್ಧಿಗೆ ಧನ್ಯವಾದಗಳು.